ಎಲ್ಲರಿಗೂ ನಮಸ್ಕಾರ. ನಮ್ಮ ಇಳಕಲ್ ನಗರದ ಹೆಮ್ಮೆಯ ದೃಶ್ಯ ಮಾಧ್ಯಮದ ಪತ್ರಕರ್ತರಿಗೆ ಪ್ರೀತಿಯ ನಮನಗಳು. ಇವತ್ತು ನಾವಿಲ್ಲಿ ಸೇರಿರುವ ಉದ್ದೇಶ ಏನಂತಂದರೆ, ನಮ್ಮ ಪ್ರೀತಿಯ ಸ್ನೇಹಿತ ಎಸ್ ವಿ ಅನಿಲ್ ಅವರ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆ ಒಂದು ಉದ್ದೇಶದಿಂದ ತಮ್ಮೆಲ್ಲರ ಆಶೀರ್ವಾದವನ್ನು ಬಯಸಿ ನಾವೆಲ್ಲರೂ ಈ ಒಂದು ಪ್ರೆಸ್ ಮೀಟನ್ನು ಮಾಡೋದಕ್ಕೆ ಬಂದಿದ್ವಿ. ಈ ಒಂದು ಸಭೆಯಲ್ಲಿ ನಮ್ಮ ಈ ಆಲ್ಬಮ್ ಸಾಂಗಿನ ನಾಯಕರು ಎಸ್ ವಿ ಅನಿಲ್ ಅವರು ಅದಾರೆ, ವೀರೇಶ್ ಅನ್ನೋರು ಅದಾರೆ, ಮತ್ತು ನಮ್ಮ ಸ್ನೇಹಿತರು ಬಳಗಲ್ ಬಂಡ್ರಲ್ ಸರ್ ಅದಾರೆ, ಮತ್ತು ಬಾಲು ಅವರು ಅದಾರೆ. ಈ ಒಂದು ಪ್ರೆಸ್ ಮೀಟಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಿದ್ದೀವಿ. ನಮ್ಮ ಪ್ರೀತಿಯ ಅಣ್ಣ ವೆಂಕಟೇಶ್ ಮಂಡಿ ಅವರು ಕೂಡ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಈ ಒಂದು ಗೀತೆಯ ಪ್ರೊಡ್ಯೂಸರ್ ಅವರೇ. ಈ ನಾಳೆ ದಿನ ಬೆಳಗ್ಗೆ ನಂದಿನಿ ಹಾಲಿನಂಗ ಬೆಳಗೈತಿ ನಿನ್ನ ಬಣ್ಣ ಅನ್ನೋ ಒಂದು ಜನಪದ ಗೀತೆ ನಮ್ಮ ಉತ್ತರ ಕರ್ನಾಟಕದ ಅತ್ಯುನ್ನತ ಹೆಮ್ಮೆಯ ಪ್ರತಿಭೆ, ಅದು ವಿಶೇಷವಾಗಿ ನಮ್ಮ ಇಳಕಲ್ ನಗರದ ಪ್ರತಿಭೆ ಎಸ್ ವಿ ಅನಿಲ್ ಅವರು ಈ ಒಂದು ಗೀತೆಯನ್ನು ಹಾಡಿ ನಂದಿನಿ ಎಲ್ಲಿ ಆಕ್ಟ್ ಅನ್ನು ಮಾಡಿದ್ದಾರೆ, ಪ್ರಮುಖ ಪಾತ್ರದಲ್ಲಿ ಕಾಣ್ತಿದ್ದಾರೆ. ಅದಕ್ಕೋಸ್ಕರ ತಮ್ಮೆಲ್ಲರ ಶುಭ ಹಾರೈಕೆ ಸಹಕಾರ ಯಾವತ್ತು ನಮ್ಮ ಅನಿಲ್ ಅವರ ಮೇಲಿರಲಿ. ಇದರ ನಂದಿನಿ ಗೀತೆಯ ಬಗ್ಗೆ ಅವರು ಒಂದೆರಡು ಮಾತನ್ನು ಆಡ್ತಾರೆ. ನಮಸ್ಕಾರ. ನಿಮ್ಮ ಪ್ರೀತಿಯ ಎಸ್ ವಿ ಅನಿಲ್, ಚಿಕ್ಕ ಕಲಾವಿದ, ನಿಮ್ಮ ಇಳಕಲ್ ಪ್ರತಿಭೆ. ಸೊ ಇದು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂತಂದರೆ, ನಮ್ಮದು ನಾಳೆ ಆಲ್ಬಮ್ ಸಾಂಗ್ ಅಂದರೆ ಜನಪದ ಸೀರಿಯಲ್ ಇದೆ, ಅದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ನಾಳೆ. ಅದರ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಈ ಒಂದು ನಮ್ಮ ಒಂದು ನಂದಿನಿ ಹಾಲಿನಂಗ ಎಷ್ಟು ಬೆಳ್ಳಗೈತಿ ನಿನ್ನ ಬಣ್ಣ ಅನ್ನೋ ಸಾಂಗು, ಇದಕ್ಕೆ ಪ್ರೊಡ್ಯೂಸ್ ಮಾಡಿದವರು ನಮ್ಮ ವೆಂಕಟೇಶ್ ಮಂಡಿ ಅನ್ನೋರು, ಮತ್ತು ಆಮೇಲೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿದವರು ನಮ್ಮ ಅವಿನಾಶ್ ಅಕ್ಕಿ ಸರ್. ಅವರು ಆ್ಯಕ್ಚುಲಿ ಬರಬೇಕಿತ್ತು, ಕಾರಣಾಂತರಗಳಿಂದ ಸ್ವಲ್ಪ ಬರೋದಾಗಿದೆ. ಸೊ ಹಂಗಾಗಿ ನಮ್ಮ ಮೇಲೆ ಹೇಳಿದ್ರು ನೀವು ಮಾಡಿ ಮುಗಿಸ್ಕೊಡಿ ಅಂತಂದು. ಸೊ ಈ ಒಂದು ನಮ್ಮ ಒಂದು ಟೀಮಲ್ಲಿ ವರ್ಕ್ ಮಾಡಿದಂಥ ಈಗ ಪ್ರೊಡ್ಯೂಸರ್ ಆಯಿತು, ಸೊ ಮ್ಯೂಸಿಕ್ ಪ್ರೊಡ್ಯೂಸರ್ ಆಯಿತು, ಕೋ ಆರ್ಟಿಸ್ಟ್ ನಮ್ಮ ಇವರು ಹೀರೋಯಿನ್ ಸುಹಾಸಿನಿ ಗಣೇಶ್ ಅಂತ, ಅವರು ಮೈಸೂರು ಭಾಗದವರು, ಅವರು ಕೂಡ ಬರಬೇಕಿತ್ತು. ಸೊ ಅವ್ರದ್ದು ಶೂಟ್ ಇದೆ, ಹಂಗಾಗಿ ಬರೋಕ್ಕಾಗಲಿಲ್ಲ. ಮತ್ತು ಆಮೇಲೆ ಕೊರಿಯೋಗ್ರಾಫರ್ ಬಂದುಬಿಟ್ಟು ನಮ್ಮ ವಿಜಯ್ ಸಿಂಗ್ ಶೆಟ್ಟಿ, ನಮ್ಮ ಇಳಕಲ್ ಅವರೇ ಮಾಡಿದ್ದವರೇ. ಇದಕ್ಕೆ ಅಂದರೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದು. ಮತ್ತು ಇದಕ್ಕೆ ಕೋ ಆರ್ಟಿಸ್ಟ್ ಅಂದರೆ ಇನ್ನೊಬ್ಬರು ಖುಷಿ ಅಂತ ನಮ್ಮ ಇಳಕಲ್ ಅವರೇ, ಅವರು ಕೂಡ ಅದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಆಮೇಲೆ ನಮ್ಮ ಸಾಹಿತ್ಯ ಕೂಡ ಲಕ್ಕಣ್ಣ ಗಾವಡೆ ಅಂತ, ಅವರು ಎರಗಟ್ಟಿ ಸೈಡ್ ಅವರು ಸಾಹಿತ್ಯ ಅವರು. ಇದರಲ್ಲಿ ನಾನು ಸಿಂಗರು ನಾನೇ, ಆ್ಯಕ್ಟರಿಂಗು ನಾನೇ. ಸೊ ಅದಕ್ಕಾಗಿ ನಿಮ್ಮ ಒಂದು ಇಳಕಲ್ ಪ್ರತಿಭೆನ ಸೊ ಆದಷ್ಟು ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ, ಸೊ ನಮ್ಮ ಒಂದು ಟೀಮ್ ಮೇಲೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಖಂಡಿತವಾಗಲು. ಸೊ ಅದಕ್ಕೋಸ್ಕರ ಈ ಒಂದು ನಮ್ಮ ಬಂದಿರತಕ್ಕಂಥ ನಮ್ಮ ವೀರೇಶನ್ ಆಯಿತು, ನಮ್ಮ ಸಂತೋಷರ್ ಆಯಿತು, ನಮ್ಮ ಪರಿಮಿತಿ ಸರ್ ಆಯಿತು, ಹಾಗೂ ನಮ್ಮ ಬ್ರದರ್, ನಮ್ಮ ಕಾಲೇಜರು, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಸೊ ಈ ಒಂದು ನಮ್ಮ ಒಂದು ಸಾಂಗು ಬಿಡುಗಡೆ ಆಗೋದು ಕನ್ನಡ ಸಿರಿ ಎಂಟರ್ಟೈನ್ಮೆಂಟ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗುತ್ತೆ. ಬೆಳಗ್ಗೆ 11 ಗಂಟೆ ಶಾರ್ಪ್, ಬೆಳಗ್ಗೆ 11 ಗಂಟೆ ರಿಲೀಸ್ ಆಗುತ್ತೆ ಕನ್ನಡ ಸಿರಿ ಎಂಟರ್ಟೈನ್ಮೆಂಟ್ ಅಂತ ಯೂಟ್ಯೂಬ್ ಚಾನಲನ್ನು. ಸೊ ಹೋಗಿ ನೋಡಿ ಮತ್ತು ನೋಡಿ ಶೇರ್ ಮಾಡಿ, ಈ ಒಂದು ನಿಮ್ಮ ಇಳಕಲ್ ಪ್ರತಿಭೆಯನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮಾಧವರಿಗೆ ಶರಣಾರ್ಥಿಗಳು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದಸಾಕ್ಷಿ ನನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ಇಂದು ಎಸ್ ವಿ ಅನಿಲ್ ಅವರ ನಂದಿನಿ ಹಾಲಿನಂಗ ಬೆಳ್ಳಗ ಐತೆ ನಿನ್ನ ಬಣ್ಣ ಸಾಂಗಿಗೆ ಇವತ್ತು ಬಹಳ ಖುಷಿಯ ಸಂದರ್ಭ. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಓದ್ಗೇರಿ ಗ್ರಾಮದ ಎಸ್ ವಿ ಅನಿಲ್ ಅವರು ಒಂದು ಒಳ್ಳೆಯ ಹಾಡಿನ ಮುಖಾಂತರ ಹೊರಹೊಮ್ಮಿದ್ದಾರೆ. ಉತ್ತರ ಕರ್ನಾಟಕ ಕಲೆಯ ತವರೂರು, ಜಿಲ್ಲೆ ಬಾಗಲಕೋಟೆ ತವರೂರು, ಇಳಕಲ್ ತವರೂರು. ಇಂಥ ಪ್ರತಿಭೆಗಳನ್ನು ಗುರುತಿಸಿ ನಾಡಿನ ಜನತೆ ಬೆಳೆಸಬೇಕು, ಹಾರೈಸಬೇಕು, ಹರಿಸಬೇಕು. ಒಬ್ಬ ಒಳ್ಳೆಯ ನಟನಾಗಿ ಹೊರಹೊಮ್ಮಲಿ ಅಂತ ನಾ ಈ ವೇದಿಕೆಯ ಮುಖಾಂತರ ಹಾರೈಸ್ತೇನೆ.
ಆದರೆ ಇವತ್ತು ಬೆಂಗಳೂರು, ಮಂಗಳೂರು ಎಲ್ಲೆಲ್ಲೋ ಸಿನಿಮಾಗಳನ್ನು ನೋಡಿ ಕಾಲಹರಣ ಮಾಡೋಂಥ ಒಂದು ಸಂದರ್ಭ. ಆದರೆ SV ಅನಿಲ್ ಅವರು ಒಂದು ಬಡ ಕುಟುಂಬದಿಂದ ಬಂದಂಥವರು. ಅವರ ತಂದೆ ಒಬ್ಬ ಒಳ್ಳೆಯ ಹುಟ್ಟು ಹೋರಾಟಗಾರ, ಸರ್ವಧರ್ಮದ ಸಾಮೂಹಿಕ ಹೋರಾಟಗಾರರು. ಅಂಥವ್ರ ಒಟ್ಟಿನಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಪ್ರತಿಮೆ ಅರ್ಹತಾ ಐತಂದರೆ ಅವರಿಗೆ ನಾವೆಲ್ಲ ಕೋಆಪರೇಟ್ ಮಾಡಬೇಕು. ಈ ನಂದಿನಿಯಲ್ಲಿ ನಟಿಸಿದಂಥ SV ಅನಿಲ್ ಅವರು ಹಾಗೂ ಈ ಪಾತ್ರದಲ್ಲಿ ನಿರ್ವಹಣೆಯಾಗಿ ನಟಿಸಿದಂಥ ಸುಹಾಸಿನಿ ಅವರು ಕೂಡ ರಾಜ್ಯದಲ್ಲಿ ಅತ್ಯುತ್ತಮ ನಟರಾಗಿ ಹೊರಹೊಮ್ಮಲಿ ಅವರಿಗೆ ಈ ನಾಡಿನ ಜನತೆ ಹಾಗೂ ಉತ್ತರ ಕರ್ನಾಟಕದ ಜನತೆ ಹಾಗೂ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಜನತೆ, ಹುನಗುಂದ ಇಳಕಲ್ ತಾಲೂಕಿನ ಅವಳಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿ ಅವ್ರನ್ನ ಒಳ್ಳೆ ಹೀರೋನಾಗಿ ಮಾಡಲಿ ಅಂತ ನಾನು ಅವರಲ್ಲಿ ಕಳಕಳಿಯಿಂದ, ನಮ್ರತೆಯಿಂದ ಅವರ ಆಶೀರ್ವಾದ, ನಾಡಿನ ಜನತೆ ಆಶೀರ್ವಾದ SV ನವೀನ್ ಅವ್ರ ಮೇಲೆ ಇರಲಿ ಅಂತ ನಾನು ಆಶಿಸ್ತಾ, ನನ್ನ ಕರೆಸಿ ಈ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಮುಖಂಡರಾದ ಡಾಕ್ಟರ್ ಅವರು ಹಾಗೂ ನಮ್ಮ ವೀರೇಶ್ ಹಿರೇಮನಿ ಅವರು, ಲಕ್ಷ್ಮಣ್ಣ ಅವರು, ಇನ್ನಿತರ ಮುಖಂಡರು ಇವರನ್ನ ಆರೈಸಲೆಂದು ಆಗಮಿಸಿ ಇದನ್ನು ಕೋಆಪರೇಟ್ ಮಾಡೋದಕ್ಕೆ ಅವರು ಕೂಡ ನಾನು ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.